ಸಿಡಬ್ಲ್ಯೂಆರ್ಸಿ ವಿರುದ್ಧ ರೈತರ ಪ್ರತಿಭಟನೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ತಮಿಳುನಾಡಿಗೆ ನೀರು ಬಿಡಲು ಆದೇಶ ಹಿನ್ನೆಲೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದ ರೈತರ ಆಕ್ರೋಶ. ಸಿಡಬ್ಲ್ಯೂಆರ್ಸಿ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ. ಕನ್ನಡ ಸೇನೆ ಹಾಗೂ ವಿವಿಧ ಸಂಘಟನೆಗಳಿಂದ ನಡೆದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಸಿಡಬ್ಲ್ಯೂಆರ್ಸಿ ಆದೇಶದಿಂದ ಮತ್ತೆ ಮುನ್ನೆಲೆಗೆ ಬಂದ ಕಾವೇರಿ ಹೋರಾಟ. ರಾಜ್ಯ ಹಾಗೂ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡದಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹ. ರೈತರಿಗೆ ವಿಷಭಾಗ್ಯ ಕೊಡಿ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ. ನಮಗೆ ಕುಡಿಯುವ ನೀರಿಲ್ಲ, ತಮಿಳುನಾಡಿಗೆ ಮತ್ತೆ ನೀರು ಕೊಡುವುದು ಸರಿಯಲ್ಲ. ತಕ್ಷಣವೇ ಸಂಸದರ ಸಭೆ ಕರೆದು ಧ್ವನಿ ಎತ್ತಬೇಕು. ಸಿಎಂ ಡಿಸಿಎಂ ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು. ಕರ್ನಾಟಕಕ್ಕೆ ಅನ್ಯಾಯ ಮಾಡದಂತೆ ಆಗ್ರಹ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಮನವಿ. ರೈತಪರ ಹೋರಾಟಕ್ಕೆ, ಕನ್ನಡಿಗರಿಗೆ ಅನ್ಯಾಯ ಮಾಡುತ್ತಿರುವ ಜನಪ್ರತಿನಿಧಿಗಳಿಗೆ, ಪ್ರಾಧಿಕಾರದ ವೈಜ್ಞಾನಿಕ ತೀರ್ಪಿಗೆ ಅಯ್ಯಯ್ಯೋ ರೈತರಿಗೆ ಕಾವೇರಿ ಕಾವೇರಿ ಅಯ್ಯಯ್ಯೋ ಅಯ್ಯಯ್ಯೋ ಕಾವೇರಿ ಕಾವೇರಿ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ? ಕಾವೇರಿ ನಿಯಂತ್ರಣ ಸಮಿತಿಯ ತೀರ್ಮಾನಕ್ಕೆ ರೈತರಿಗೆ ಹೋರಾಟಕ್ಕೆ, ಮಣ್ಣಿನ ಮಕ್ಕಳ ಹೋರಾಟಕ್ಕೆ, ಹೆಗಲೆಯಾಗಿಯ ಹೋರಾಟಕ್ಕೆ, ಕಾವೇರಿ ತಾಯಿಯ ಮಕ್ಕಳ ಹೋರಾಟಕ್ಕೆ, ಕನ್ನಡಿಗರ ಹೋರಾಟಕ್ಕೆ. ಸಿಡಬ್ಲ್ಯೂಆರ್ಸಿ ಏನು ಒಂದು ತೀರ್ಮಾನ ಕೈಗೊಂಡಿದೆ ಅದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಕೇಂದ್ರ ಏನು ಸಿಡಬ್ಲ್ಯೂಸಿ ಸೆಂಟ್ರಲ್ ವಾಟರ್ ಕಮಿಷನ್ ಏನಿದೆ ಅಲ್ಲಿ ಪತ್ರ ಬರೀಬೇಕು, ಸತ್ಯಶೋಧನಾ ಸಮಿತಿಯನ್ನು ಕಾವೇರಿ ಕೊಳ್ಳದ ವೀಕ್ಷಣೆಗೆ ಕರ್ಕೊಬರಬೇಕು ಅಂತ ಹೇಳಿ ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ತಮಿಳುನಾಡಿನಲ್ಲಿ ಅವೈಜ್ಞಾನಿಕವಾಗಿ ಮತ್ತು ಅಕ್ರಮವಾಗಿ ನದಿ ಜೋಡಣೆಗಳು, ವೈಗೆ ಮತ್ತು ಗುಂಡಾ ನದಿ ಜೋಡಣೆ ನಡೀತಾ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಚಕಾರ ಎತ್ತಿಲ್ಲ. ಹಾಗಾಗಿ ಏನು NHPC ಮುಖಾಂತರ ಅಂತಂದರೆ ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್ ಮುಖಾಂತರ 3 ಡ್ಯಾಮ್ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದ್ದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕಾರಣದಲ್ಲೂ ಇದ್ರ ಬಗ್ಗೆ ಉತ್ಸಾಹ ತೋರ್ತಾ ಇಲ್ಲ. ರಾಜ್ಯ ಸರ್ಕಾರ ಮತ್ತು ನಮ್ಮ ಈ ಆಯ್ಕೆಯಾದಂತಹ ಎಂಪಿಗಳಿಗೆ ನಾನು ಮನವಿ ಮಾಡೋದೇನು ಅಂತಂದರೆ NHPC ಇಲ್ಲ ಮೇಕೆದಾಟಿಗೆ ಪಕ್ಷಾತೀತವಾಗಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಕಾವೇರಿ ಕೊಳ್ಳದ ರೈತರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರ ಕದ್ದಿ ಮುಚ್ಚಿ ನೀರು ಬಿಡೋದನ್ನು ನಿಲ್ಲಿಸಿ ಒಂದು ಎಫಿಡವಿಟನ್ನು ಫೈಲ್ ಮಾಡಬೇಕು. ನಮ್ಮ ಭಾಗದಲ್ಲಿ ಎಷ್ಟಿದೆ ನೀರು, ನಮ್ಮ ರೈತರ ಭಾವನೆ ಎಷ್ಟು ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸ ಮೊದಲಾಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ನಿಯಂತ್ರಣ ಸಮಿತಿ ಪ್ರತಿದಿನ 1 TMC ನೀರನ್ನು ಬಿಡಬೇಕು 30ನೇ ತಾರೀಕುವರೆಗೆ ಅಂತೇಳಿ ಆದೇಶ ಮಾಡಿದೆಯಲ್ಲ, ಇದು ಸಂಪೂರ್ಣವಾದ ಅವೈಜ್ಞಾನಿಕ ಆದೇಶ. ಸಮಿತಿ ತಕ್ಷಣ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಬಹಳಷ್ಟು ದಿನಗಳಿಂದ ಹೋರಾಟಗಾರರು ಸಂಘಟನೆ ಒತ್ತಡ ಮಾಡ್ತಾನೇ ಇದೆ. ಕಾವೇರಿಯ ತೀರ್ಮಾನವನ್ನು ಮಾಡುವಂಥ ಸಮಿತಿಗಳು ವಾಸ್ತವದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾವೇರಿ ಕೊಳ್ಳದ ಭಾಗದಲ್ಲಿ ಎಷ್ಟು TMC ನೀರಿದೆ, ಎಷ್ಟು ನದಿಯ ಪಾತ್ರದ ಭೂಮಿ ಈ ಬೆಳೆ ಬೆಳೆದಿದ್ದಾರೆ ರೈತರು, ಎಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾರು ಸ್ವಾಮಿ ಈ ಆದೇಶ ಮಾಡಿ ಕೇಳಿರೋರು? ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಎಂಪಿಗಳಾಗಿ ಕೇಂದ್ರದಲ್ಲಿ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾಗಿ ಏನು ಮಾಡ್ತಾ ಇದ್ದಾರೆ ಸ್ವಾಮಿ? ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಸ್ತೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಇವರೆಲ್ಲ? ಪ್ರತಿ ಸಾರಿ ಸಮಿತಿಗಳು ಆದೇಶ ಮಾಡ್ತಾನೆ ಇದೆ. 30ನೇ ತಾರೀಕು ಇರೋದು 26 TMCನ ದಿನ 1 TMC 30ನೇ ತಾರೀಕುವರೆಗೆ ಬಿಟ್ಬಿಟ್ರೆ ನಾವೇನು ಕುಡಿಬೇಕು ಸ್ವಾಮಿ? ಕರ್ನಾಟಕ ರಾಜ್ಯಕ್ಕೆ ವಿಷ ಕೊಡು ಭಾಗ್ಯ, ರೈತರಿಗೆ, ಕಾರ್ಮಿಕರಿಗೆ, ಜನರಿಗೆ ವಿಷ ಕೊಡು ಭಾಗ್ಯ ಕೊಟ್ಬಿಡಿ ಸ್ವಾಮಿ ಸಿದ್ದರಾಮಯ್ಯನವರೇ.
ಒಂದು ದಿನ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇಲ್ಲಿವರೆಗೆ ಒಂದು ಕಾವೇರಿ ಕೊಳದ ಪ್ರವಾಸವನ್ನ ಮಾಡದೇ ಇರುವಂತದ್ದು. ಚನ್ನಪಟ್ಟಣಕ್ಕೆ ಚುನಾವಣೆಗೋಸ್ಕರ ಚನ್ನಪಟ್ಟಣಕ್ಕೆ ಬಂದು ಹಳ್ಳಿಗೆ ಹೋಗ್ತಾ ಇದ್ದೀರಿ ಸ್ವಾಮಿ ನೀವು. ನಮ್ಮ ಜನ ಜೀವ ಹೋಗ್ತಾ ಇದೆ, ನಮಗೆ ಪ್ರಾಣ ಹೋಗ್ತಾ ಇದೆ. ಇಂಥ ಸ್ಥಿತಿಯಲ್ಲಿ ನೀವು ಕಾವೇರಿ ಕೊಳದ ಭಾಗಕ್ಕೂ ನೀವು ಬೇಡಿ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಪುರುಷತ್ವಕ್ಕಾಗಿ ನೀವು ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಬೇಕು? ಇದು ತೀವ್ರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಕುಮಾರಸ್ವಾಮಿ ಅವರು ಕೇಂದ್ರದ ಬಲವಾದಂಥ ಮಂತ್ರಿ ಆಗಿದ್ದಾರೆ. ಮಂತ್ರಿ ಸಮಿತಿಗಳಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕಾಗಿದೆ. ತಕ್ಷಣ ರಾಜ್ಯದ ಸಂಸದರು ಸಭೆ ಕರೀಬೇಕಾಗಿದೆ. ಎಲ್ಲ ರಾಜ್ಯದ ಸಂಸದರು, ನಮ್ಮ ರಾಜ್ಯದ 28 ಜನ ಸಂಸದರು ಸಭೆ ಮಾಡಿ ಸರಿಯಾದಂಥ ನಿರ್ಣಯವನ್ನು ಮಾಡಬೇಕಾಗಿದೆ. ಕಾವೇರಿ ಪಕ್ಷಾತೀತವಾದಂತಹ ವಿಷಯ. ರೈತರ ಮಾನವಮ್ಮ ಮಾಡುವಂಥ ಆದೇಶಗಳಿಗೆ ನೀವೆಲ್ಲರೂ ಒಟ್ಟಾಗಿ ಒಂದು ಆದೇಶವನ್ನ, ಒಂದು ಸಮಿತಿ ನಿರ್ಧಾರವನ್ನ ಬೆಂಬಲಿಸಬೇಕಾಗಿದೆ. ಯಾವುದೇ ಕಾರಣಕ್ಕಿಂತ ಅವೈಜ್ಞಾನಿಕ ಸಮಿತಿಯ ಆದೇಶಗಳನ್ನು ವಿರೋಧಿಸಿ ನಮಗಿಂತ ಮೊದಲು ನೀವು ದೆಹಲಿಯಲ್ಲೇ ಹೋರಾಟ ಮಾಡಬೇಕಾಗಿದೆ. ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ತಕ್ಷಣ ಕಾವೇರಿ ಕೊಳದ ಭಾಗದ ಪ್ರವಾಸವನ್ನ ಮಾಡಬೇಕು. ಹಿಂದೆ ನಾವು ಆಗ್ರಹ ಮಾಡಿದಂಥ ಪರಿಹಾರ ಇನ್ನುವರೆಗೂ ಕೊಟ್ಟಿಲ್ಲ. ಮಂಡ್ಯ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಹೇಳಿದ್ವಿ, ಅಲ್ಲೂ ಕೊಟ್ಟಿಲ್ಲ. ನೀರನ್ನು ಕೊಟ್ಟು ಅನಾಥ ಸ್ಥಿತಿಯಲ್ಲಿದ್ವಿ. ಇಂಥ ಸ್ಥಿತಿಯಲ್ಲೂ ಇದೇ ಥರ ಮುಂದುವರಿಸೋದಾದ್ರೆ ನಮ್ಮ ಕಥೆ ಏನಾಗಬೇಕು ಸ್ವಾಮಿ? ಯಾವುದೇ ಕಾರಣಕ್ಕೂ ಈ ಸಮಿತಿಯ ತೀರ್ಮಾನವನ್ನ ಒಪ್ಪಬಾರದು ಅನ್ನುವ ಆಗ್ರಹವನ್ನ ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ. ದೆಹಲಿಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಅತ್ಯಂತ ಅವೈಜ್ಞಾನಿಕ ಮತ್ತು ಅವಾಸ್ತವಿಕ ತೀರ್ಮಾನವನ್ನು ಕೈಗೊಂಡಿದೆ. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಜನರಿಗೆ ಕಾವೇರಿ ನೀರು ಜಮೀನುಗಳಿಗೆ ಹರಿದಿಲ್ಲ. ಕುಡಿಯುವ ನೀರಿನ ಹಾಕಾರ ಇದೆ. ಈ ಬಾರಿಯೂ ಇನ್ನೂ ನೀರನ್ನು ಕೊಟ್ಟಿಲ್ಲ ಮತ್ತು ಕನ್ನಂಬಾಡಿ ಕಟ್ಟೆ ಮತ್ತು ಜಲಾಶಯಗಳು ಭರ್ತಿಯಾಗಿಲ್ಲ. ನಮಗೆ ನೀರಿನ ಹಾಕಾರ ಇರುವಾಗ ಈ ನಿಯಂತ್ರಣ ಸಮಿತಿ ಇಂದಿನಿಂದ 19 ದಿನಗಳ ಕಾಲ 30ನೇ ತಾರೀಕಿನವರೆಗೆ 19 TMC ನೀರನ್ನು ಹರಿಸಬೇಕು ಅಂತೇಳಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ. ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಒಪ್ಪಬಾರದು ಮತ್ತು ನೀರನ್ನು ಬಿಡುಗಡೆ ಮಾಡಬಾರ್ದು. ಈಗಾಗಲೇ ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದನ್ನು ಕೂಡಲೇ ನಿಲ್ಲಿಸಬೇಕು. ಈ ರಾಜ್ಯದ ಕೆರೆಕಟ್ಟೆಗಳಿಗೆ ಮತ್ತು ನಾಲೆಗಳಿಗೆ ನೀರನ್ನು ಬಿಡಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು, ಕುಡಿಲಿಕ್ಕೆ ನೀರನ್ನು ಬಿಡಬೇಕು ಅಂತೇಳಿ ಆಗ್ರಹಿಸೋದ್ರ ಜೊತೆಗೆ ಈಗಾಗಲೇ ನರ್ಮದಾ, ಕೃಷ್ಣ ಮತ್ತು ಕಾವೇರಿ 3 ನದಿಗಳನ್ನು ಜೋಡಿಸ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕದ ಪಾಲು ಬರೀ ಕೇವಲ 2.5 TMC ಆಗಿದೆ. ತಮಿಳುನಾಡಿಗೆ, ಮಹಾರಾಷ್ಟ್ರಕ್ಕೆ, ಆಂಧ್ರಕ್ಕೆ ಹೆಚ್ಚಿನ ನೀರನ್ನು ಹಂಚಿಕೆ ಮಾಡಿದ್ದಾರೆ. ಇಂಥ ಅವೈಜ್ಞಾನಿಕ ಒಪ್ಪಂದಕ್ಕೆ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಸಹಿ ಮಾಡಬಾರ್ದು ಮತ್ತು ತಮಿಳುನಾಡು, ತೆಲಂಗಾಣಕ್ಕೆ ಕೊಡುವಷ್ಟೇ ಪಾಲನ್ನು ನಮಗೆ ಕೊಡೋದಾದರೆ ಮಾತ್ರ ಈ ನದಿ ಜೋಡಣೆ ಒಪ್ಪಂದಕ್ಕೆ ಸಹಿ ಹಾಕಬೇಕು. ಇಲ್ಲವಾದಲ್ಲಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ, ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ಕೂಡ ಬಯಸ್ತೇವೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.